ಇಲಾಖೆ, ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಬಳ್ಳಾರಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಅಂಡರ್ಗ್ರೌಂಡ್ ಡ್ರೈನೇಜ್ ಯಾವ ಪರಿಸ್ಥಿತಿಯಲ್ಲಿದೆ ಅಂತೇಳಿ ಇವತ್ತು ಬಂದಿದ್ದೀನಿ. ಮೀಟಿಂಗ್ ಮಾಡ್ತಾಯಿದ್ದೀವಿ. ಸ್ಥಳೀಯ ನಮ್ಮ ಮಂತ್ರಿಗಳು, ಮಾಜಿ ಮಂತ್ರಿಗಳು, ಶಾಸಕರು, ಹಾಲಿ ಶಾಸಕರಾದ ನಾಗೇಂದ್ರ ಅವರು, ನಮ್ಮ ಭರತ್ ರೆಡ್ಡಿ ಅವರು, ನಮ್ಮ ಗಣೇಶ ನನ್ನ ತಮ್ಮ, ನಾವೆಲ್ಲ ಸೇರಿ ಮೀಟಿಂಗ್ ಮಾಡ್ತಾಯಿದ್ವಿ. ಮತ್ತು ಹೊಸ ಮೇಯರ್ ಬೇರೆ ಬಂದಿದ್ದಾರೆ, ಮೇಯರವರು ಗಾದಿನಿಂಗಪ್ಪನವರು. ಸೊ ಏನು ಸಮಸ್ಯೆಗಳಿದೆ ಬಳ್ಳಾರಿಯಲ್ಲಿ ಇದನ್ನು ನೋಡಲಿಕ್ಕೆ ಮತ್ತು ಸಮಸ್ಯೆಗಳಿದ್ದರೆ ಪರಿಹಾರ ಮಾಡಲಿಕ್ಕೆ ಮತ್ತು ಕೆಲಸಗಳು ಮತ್ತು KMRCದು ಫಂಡ್ ಒಂದಷ್ಟಿದೆ. ಇಡೀ ಜಿಲ್ಲೆಗೆ ಸುಮಾರು 2,000 ಕೋಟಿ ರೂಪಾಯಿಗಳ ಅನುದಾನ ಇದೆ ಮೈನ್ಸ್ ಫಂಡು. ಆ ದುಡ್ಡನ್ನು ಯಾವ ಥರ ವಿನಿಯೋಗ ಮಾಡಬೇಕು ಅಂತೇಳಿ ಇವತ್ತು ಬಳ್ಳಾರಿ ಜಿಲ್ಲೆ ಮಾಡ್ತಾಯಿದ್ದೀನಿ ಮತ್ತು ನಾಳೆ ರಾಯಚೂರು ಜಿಲ್ಲೆಗೆ ಹೋಗ್ತಾಯಿದ್ದೀನಿ. ವೇಣುಗೋಪಾಲ್ ಅವರು ದಕ್ಷಿಣ ಕನ್ನಡಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಏನು ವಿಚಾರ, ಏನು CM ಅವರು ಹೋಗ್ತಾ ಇದ್ದಾರೆ? KC ವೇಣುಗೋಪಾಲ್ ಸರ್ ಗೊತ್ತಿಲ್ಲ ನನಗೆ. ಬೆಳವಣಿಗೆ ಏನಾಯ್ತು ರೀ? ನಮ್ಮ ಅಧ್ಯಕ್ಷರು ತಿಂಡಿಗೆ ಹೋಗೋದ್ರಲ್ಲಿ ಅಂತ ಹಲವಾರು ಸರಿ ಚೀಫ್ ಮಿನಿಸ್ಟರ್ ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದಾರೆ. ಉಪಮುಖ್ಯಮಂತ್ರಿಗಳ ಮನೆಗೆ, ಉಪಮುಖ್ಯಮಂತ್ರಿಗಳು CM ಮನೆಗೆ ಬಂದಿದ್ದಾರೆ. ಹಲವಾರು ಸರಿ ಊಟ ಅವರು ಮಾಡೋರು ಅದೇ ಥರ ಅಷ್ಟೇ. ಐವತ್ತು ಸರ್ತಿ ಕಮ್ಮಿ ಅಂದರೆ 50 ಸರ್ತಿ ನಿಮಗೆ ಗೊತ್ತಿಲ್ಲ ಅಷ್ಟೇ. ಮಿನಿಮಮ್ 50 ಸರ್ತಿ ಇವ್ರು ಅವ್ರ ಮನೇಲಿ ಊಟ ಮಾಡಿರ್ಬೇಕು, ಅವ್ರು ಇವ್ರ ನಿಮ್ಮಲ್ಲಿ ಗೊಂದಲ ಇಲ್ಲ ಅಂತೀರಿ? ಅಜಯ್ ಸಿಂಗ್ ಹೇಳ್ತಾರೆ ಬದಲಾಗಿ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಅಜಯ್ ಸಿಂಗ್ ಮಾತನ್ನ ನನ್ನ ಪ್ರಕಾರ ನೀವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಅಜಯ್ ಸಿಂಗ್ ಹೇಳಿರೋದು ರೀಶಫಲ್ ಆಗ್ತದೆ ಅಂತ ಹೇಳಿ. ರೀಶಫಲಲ್ಲಿ ಯಾವ ಕೆಲವು ಮಿನಿಸ್ಟ್ರುಗಳು ತೆಗಿತಾರೆ, ನಾನು ಆಕಾಂಕ್ಷಿ ಇದ್ದೀನಿ ಅಂತ ಅಜಯ್ ಸಿಂಗ್ ಹೇಳಿರೋದು ಕ್ಲಾರಿಫಿಕೇಶನ್ ಸಹ ಅಜಯ್ ಸಿಂಗ್ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಕನ್ಫ್ಯೂಷನ್ ನಿಮ್ಗೆ ಅಷ್ಟೇ. ಹೈಕಮಾಂಡ್ ಹೇಳ್ಬೇಕ್ರಿ, ಅದು ನಾವು ಹೆಂಗೆ ಹೇಳೋಕ್ಕಾಗ್ತದೆ? ನಾನು ಮಂತ್ರಿ, ಮುಂದೆ ಮಂತ್ರಿ ಆಗ್ಬೇಕಾ ಬೇಡ ಅಂತ ಹೇಳೋದು ಹೈಕಮಾಂಡು. ನಾಗೇಂದ್ರ ಮಾಜಿ ಮಂತ್ರಿ, ಮುಂದಕ್ಕೆ ಅವ್ರು ಮಂತ್ರಿ ಆಗ್ಬೇಕಾ ಅಂತ ಹೇಳೋದು ಬೇಡ ಅಂತ ಹೇಳೋದು ಹೈಕಮಾಂಡು. ಅಂತಾರೆ ಅದು ಬೇರೆ ವಿಚಾರ. ಅದನ್ನೆಲ್ಲ ಹೈಕಮಾಂಡ್ ತೀರ್ಮಾನ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದ್ರಿ, ನಾನು ಹೇಳೋಕ್ಕಾಗ್ತದ? ನಾವೆಲ್ಲರೂ ಆಪ್ತರೆ. ಭರತ್ನು ನನಗಿಂತ ಆಪ್ತ, ನಮ್ಮ ಗಣೇಶ ಇದ್ದಿದ್ದು ಆಪ್ತ, ಅತ್ಯಾಪ್ತ ಇಲ್ಲವನ್ನೇ ನಮ್ಮ ಮಾಂಸ ಗಣೇಶ ನಾಗೇಂದ್ರ. ಆದ್ದರಿಂದ ಎಲ್ಲರೂ ನಾವೆಲ್ಲ ಆಪ್ತರೇನೆ. ಏನಾಗಬೇಕು ಏನಾಗಬಾರ್ದು ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತೀರ ಅಷ್ಟೇ. ನನ್ಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇರೋದು ಈಗ ನನಗೆ ಗೊತ್ತೇ ಇಲ್ಲಪ್ಪ. ನನ್ನ ಐಸ್ಫೇರ್ ಮಂಗಳೂರಿಗೆ ಏನು ತಪ್ಪೇನಿದೆ ಹೋಗೋದು? ನಾನು ಹೋಗಿದ್ದೆ. ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಜಿಲ್ಲೆಗೆ ಹೋಗೋದು ಇಸ್ ಕ್ವೈಟ್ ನ್ಯಾಚುರಲ್. ಅದೊಂದು ವಿಶೇಷತೆ ಏನಿದೆ? ಮಂಗಳೂರಿಗೆ ಹೋಗೇ ಇಲ್ವಾ CM? ನನ್ನ ಪ್ರಕಾರ 10 ಸರಿ ಹೋಗೋರಪ್ಪ ಇವರೆಗೂ. ನಾನೇ ಒಂದು 3 ಸರಿ ಹೋಗಿದ್ದೀನಿ CM ಜೊತೆ ಮಂಗಳೂರಿಗೆ. ಅದೇ ಪ್ರಕಾರ ನಾಳೆ ಹೋಗ್ತಾರೆ ಅನಿಸ್ತೈತೆ. ಸರ್, ಇಷ್ಟು ದಿನ ಇರ್ಲಾರ್ದು ಈಗ ಯಾಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನುವಂಥ ಯಾರು ಇಷ್ಟು ದಿನ ಅಂತ ಹೇಳ್ತಾ ಇದ್ದೀರಿ? ನಾನು ಹೇಳ್ತಾ ಇದ್ದಲ್ಲ, ಕಮ್ಮಿ ಅಂದರೆ ಒಂದು 25 ಸರಿ ಅವರು. ಯಾರು ಹೇಳಿದ್ದು? ನನ್ನ ಹತ್ರ ಫೋಟೋಗಳೈತೆ, ತೋರಿಸ್ಲಾ? ನಾನೇ ಹೋಗಿದ್ದೀನಿ 3 ಸರಿ ಊಟಕ್ಕೆ. ಪ್ರತಿ ಎಲೆಕ್ಷನ್ ಟೈಮಲ್ಲಿ, ಪ್ರತಿ ಏನಾದರೂ ಸೆಷನ್ ಟೈಮಲ್ಲಿ ಪ್ರತಿ ಸರಿ ನಾನೇನೇ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಊಟಕ್ಕೆ ಹೋಗಿದ್ದೀನಿ. ಮತ್ತು DK ಶಿವಕುಮಾರ್ ಸರ್, ಸಿದ್ದರಾಮಯ್ಯ ಸರ್ ಮನೆಗೆ ಬಂದಿದ್ದಾರೆ. ನಿಮಗೆ ಹೊಸದು ಅನ್ಸ್ಬೋದಪ್ಪ, ನನಗೆ ಹೈಕಮಾಂಡ್ ತೀರ್ಮಾನ ಚರ್ಚೆ ನಡೀತಾ ಇದಲ್ಲ, ಈ ಸಂದರ್ಭದಲ್ಲಿ ಟಿಫಿನ್ಗೆ ಊಟಕ್ಕೆ ಹೋಗಿ ಸ್ವಲ್ಪ ಮಹತ್ವ ಪಡ್ಕೊಂಡ್ರೆ ಏನು ಮಹತ್ವ ಪಡ್ಕೊಳ್ಳಲ್ಲ. ನಿಮ್ಗೆ ಮಹತ್ವ ಅನಿಸ್ತದಪ್ಪ, ನೋಡ್ರಿ. ಈಗ ಮುಖ್ಯಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ BJP ಅವ್ರ ಮನೆಗೆ ಊಟಕ್ಕೆ ಹೋಗಿಲ್ಲ, JDS ಅವ್ರ ಮನೆಗೆ ಊಟಕ್ಕೆ ಹೋಗಿಲ್ಲ. ನಾವು ಊಟ ಮಾಡಿದ್ರೆ ಇನ್ಯಾರು ಊಟ ಮಾಡೋಕ್ಕಾಗ್ತದೆ? ಕಾಂಗ್ರೆಸ್ ಪಾರ್ಟಿ ಹೋಗಿರೋರು ಒಂದೇ ಊಟ ಮಾಡ್ಬೇಕು.